ಶುಭೋದಯ. ಹಿಂದಿನ ತರಗತಿಯಲ್ಲಿ ನೀವು ಸ್ವರಗಳು ಕಲಿತುಕೊಂಡಿದ್ದೀರ. ಈಗ ಹೇಗೆ ನಾವು ವ್ಯಂಜನಗಳು ಬರೆಯುವುದಂತೇಳಿ ನೋಡಿ ತಿಳಿದುಕೊಳ್ಳೋಣ. ಕ, ಖ, ಗ, ಘ, ಞ, ಚ, ಛ, ಜ, ಜ, ಞ. ನೋಡಿ, ಇಲ್ಲಿ ಚಗೆ ಇದು ಸಮಾನಾಂತರವಾಗಿ ಬರಬೇಕಾಗುತ್ತೆ. ಕೆಲವರು ಬರೀತಾರೆ ಕೆಳಗಡೆ, ಸರಿಯಾಗಿ ಬರೆಯಲ್ಲ. ಹೇಗೆ ಅಂತ ನೋಡಿ ತಿಳಿಯಿರಿ. ಟ, ಕ, ಕ, ಗ, ಘ, ಞ, ಚ, ಛ, ಛ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ದ, ನ, ಪ, ಫ, ಬ, ಬ, ಮ, ಯ, ರ, ಲ, ವ ಬರೆಯೋದು ಕೆಳಗಡೆಯಿಂದ ಹೀಗೆ ಬರುತ್ತೆ. ವ ಅರ್ಥ ಆಯ್ತಾ? ಹೀಗೆ ಬರೆಯೋದು. ವ ಮತ್ತು ಚದಲ್ಲಿ ವ್ಯತ್ಯಾಸ ನೀವು ನೋಡ್ಬೋದು. ಯ, ರ, ಲ, ವ, ಶ, ಶ, ಸ, ಹ. ನೋಡಿ ಹೇಗೆ ಬರೆಯೋದು ಅಂತೇಳಿ. ಹ, ಸ, ಸ, ಶ, ಹ, ಳ, ಹೀಗೆ ಬರೆಯೋದು ಕನ್ನಡ ವರ್ಣಮಾಲೆ. ಇಲ್ಲಿಂದ ಕ ಇಂದ ಮ ತನಕ ಹೇಳ್ತೀವಿ ನಾವು ವರ್ಗೀಯ ವ್ಯಂಜನಗಳು. ಯ ಇಂದ ಹೇಳ್ತೀವಿ ಳ ತನಕ ನಾವು ಅವರ್ಗೀಯ ವ್ಯಂಜನಗಳು. ಆಮೇಲೆ ಞ, ಞ, ನ, ನ, ಮ ಹೇಳ್ತೀವಿ ನಾವು ಅನುನಾಸಿಕ. ಅಂದರೆ ಮೂಗಿನ ಸಹಾಯದಿಂದ ಹೇಳುವಂಥ ಪದಗಳಿಗೆ ಹೇಳ್ತೀವಿ ನಾವು ಇಲ್ಲಿ ಅನುನಾಸಿಕ ಅಂತ ಹೇಳ್ತೀವಿ. ಆಮೇಲೆ ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಇದನ್ನು ನಾವೇನು ಹೇಳ್ತೀವಿ? ಅಲ್ಪ ಪ್ರಾಣ ಅಂತ ಹೇಳ್ತೀವಿ. ಪ್ರಾಣ ಅಂತೇಳಿದರೆ ಇಲ್ಲಿ ಉಸಿರು. ಅಲ್ಪ ಅಂದರೆ ಸ್ವಲ್ಪ ಉಸಿರಿನಂತೆ ಹೇಳುವಂಥ ಅಕ್ಷರಗಳಿಗೆ ಏನು ಹೇಳ್ತೀವಿ ನಾವಿಲ್ಲಿ ಅಲ್ಪ ಪ್ರಾಣ ಅಂತ ಹೇಳ್ತೀವಿ. ಖ, ಖ, ಛ, ಝ, ಠ, ಢ, ಥ, ಧ, ಫ, ಭ. ಇದನ್ನು ನಾವು ಮಹಾಪ್ರಾಣ